ಹಿಂದೆ ಶಿಮುಲ್ ಎಂಡಿಯಾಗಿದ್ದ ಶೇಖರ್ ವರ್ಗಾವಣೆ ಆಗಿದ್ದು, ಮಂಡ್ಯದಲ್ಲಿ ಎಂಡಿಯಾಗಿದ್ದ ಮಂಜೇಶ್ ಶಿಮುಲ್ ಎಂಡಿಯಾಗಿ ನೇಮಕಗೊಂಡಿದ್ದಾರೆ. ಶಿಮುಲ್ ಹಾಲು ಒಕ್ಕೂಟಕ್ಕೆ ನೂತನ ಸಾರಥಿ ಎಂಟ್ರಿಯಾಗಿದ್ದು, ಬಂದ ದಿನದಿಂದಲೇ ಶಿಮುಲ್ನಲ್ಲಿ ಬಿಗಿ ವ್ಯವಸ್ಥೆ ಕೈಗೊಂಡಿದ್ದಾರೆ. ಹೌದು, ಶಿಮುಲ್ ನೂತನ ಎಂಡಿಯಾಗಿ ಡಾಕ್ಟರ್ ಮಂಜೇಶರನ್ನು ಸರ್ಕಾರ ನೇಮಕ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಬದಲಾವಣೆ ಪರ್ವ ಶಿಮುಲ್ನಲ್ಲಿ ಆಗುತ್ತಿದೆ. ಡಾಕ್ಟರ್ ಮಂಜೇಶ್ ಮಂಡ್ಯ ಸೇರಿದಂತೆ ಬೆಂಗಳೂರು ಡೈರಿಯಲ್ಲಿ ಕೆಲಸ ಮಾಡಿದ್ದಾರೆ. ಬೆಂಗಳೂರು ಡೈರಿಯಲ್ಲಿ 24 ವರ್ಷ, ಮಂಡ್ಯದಲ್ಲಿ 4 ವರ್ಷ ಕೆಲಸ ಮಾಡಿದ್ದಾರೆ. ಇನ್ನು ಈ ಹಿಂದೆ ಶಿಮುಲ್ ಎಂಡಿಯಾಗಿದ್ದ ಶೇಖರ್ ವರ್ಗಾವಣೆಗೊಂಡಿದ್ದು ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾನು ಹೊಸದಾಗಿ ಬಂದಿದ್ದೇನೆ. ಇಲ್ಲಿನ ಆಡಳಿತ ಮಂಡಳಿ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳಬೇಕಿದೆ. ಇನ್ನು ಹೊಸ ಯೋಜನೆಗಳ ಬಗ್ಗೆ ಆಡಳಿತ ಮಂಡಳಿ ನಡುವೆ ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ತರುತ್ತೇನೆ ಎಂದರು. ಸದ್ಯ ಪ್ರತಿದಿನ 9.5 ಲಕ್ಷ ಲೀಟರ್ ಹಾಲು ಬರುತ್ತಿದೆ. ಇದನ್ನು ಸಮರ್ಪಕವಾಗಿ ವಿತರಣೆ ಮಾಡುವುದೇ ನನ್ನ ಗುರಿ. ಒಟ್ಟಾರೆ ರೈತರ ಅಭ್ಯುದಯವೇ ನನ್ನ ಮುಂದೆ ಇರುವ ತೀರ್ಮಾನ ಎಂದು ಎಂಡಿ ಡಾಕ್ಟರ್ ಮಂಜೇಶ್ ಹೇಳಿದರು. ಶಿವಮೊಗ್ಗ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವೃತ್ತಿ ಮಾಡ್ಕೊಂಡಿದ್ದೀನಿ. ನಾನು ಹಿಂದೆ 24 ವರ್ಷ ಬೆಂಗಳೂರು ಡೈರಿಯಲ್ಲಿ ಮತ್ತು 4.25 ವರ್ಷ ಮಂಡ್ಯ ಡೈರಿಯಲ್ಲಿ ಕೆಲಸ ಮಾಡಿದ್ದೀನಿ. ಇದೀಗ ಇಲ್ಲಿ ವರದಿ ಮಾಡ್ಕೊಂಡಿದ್ದೀನಿ. ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ಕೂಡ ಅತಿ ಹೆಚ್ಚು ಅಂದರೆ 9.5 ಲಕ್ಷ ಹಾಲು ಬರ್ತಾ ಇದೆ ಪ್ರತಿ ದಿವಸ, 9.5 ಲಕ್ಷ kg. ಈ ಹಾಲನ್ನು ಸಮರ್ಪಕವಾಗಿ ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡ್ತಕ್ಕಂಥದ್ದು ಒಂದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನನಗೆ ಹೊಸದಾಗಿ ಬಂದಿರೋದ್ರಿಂದ ಇಲ್ಲಿ ಏನೇನು ಯೋಜನೆ ಹಾಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದು ಹೆಚ್ಚಿನ ರೀತಿಯಲ್ಲಿ ಇನ್ನೂ ರೈತರಿಗೆ ಅನುಕೂಲವಾಗುವಂತೆ ಕೆಲಸ ನಿರ್ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಾಗಿ ಯುದ್ಧದ ಪರಿಣಾಮವಾಗಿ ನಮ್ಮ ಎಲ್ಲ ಕಚ್ಚಾ ವಸ್ತುಗಳು, ಫಿಲ್ಮು, ಕಾರ್ಬೋಹೈಡ್ರೇಟ್ ಬಾಕ್ಸು, ಡೀಸೆಲ್ಲು ಎಲ್ಲ ಜಾಸ್ತಿ ಆಗಿದೆ. ಆದರೆ ತಕ್ಷಣಕ್ಕೆ ನಾವು ಇನ್ನೂ ಏನೂ ತೀರ್ಮಾನ ತಗೊಂಡ್ಕೊಂಡಿಲ್ಲ. ಅದೆಲ್ಲ ಅಂತಿಮವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ KMF ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ದಾವಣಗೆರೆ ಹಾಲು ಈಗ ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಅದೆಲ್ಲ ಮಂಡಳಿ ತೀರ್ಮಾನ, ಮತ್ತು ನಮ್ಮ ಮಂಡಳಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ತೀರ್ಮಾನ ಆಗಿ ಡ್ರಾಪ್ ಆಗಿದೆ. ಅದು ಮತ್ತೆ ಮಂಡಳಿ ತೀರ್ಮಾನ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಕ್ರಮ ಇಡ್ತೀವಿ. ನಾನು ಬೆಂಗಳೂರು ಡೈರಿ ಕೆಲಸ ಮಾಡಿದ್ದೀವಿ 24 ವರ್ಷ, ಮದರ್ ಡೈರಿ ಯಲಹಂಕದಲ್ಲಿ ಮಾಡಿದ್ದೀವಿ, ನಂದಿನಿ ವೀರ್ಯಾಣು ಕೇಂದ್ರದಲ್ಲಿ ಮಾಡಿದ್ದೀವಿ, ಮಂಡ್ಯ ಡೈರಿನಲ್ಲಿ 4.5 ವರ್ಷ MD ಆಗಿ ಕೆಲಸ ಮಾಡಿದ್ದೀವಿ. ಇದೀಗ ಕಳೆದ 15 ದಿವಸಗಳಿಂದ ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಸರ್, ಆಡಳಿತದಲ್ಲಿ ಬಿಗಿ ವ್ಯವಸ್ಥೆ ಹೇಗೆ ಮಾಡ್ತೀರಿ ಸರ್? ಅದನ್ನು ಮಾಡ್ತೀವಿ. ಅದನ್ನು ನಾವು ಇನ್ನು ಮಂಡಳಿ ಹೊಸದಾಗಿ ಬಂದಿದ್ದೀವಿ. ಇದನ್ನೆಲ್ಲ ಗಮನ ಹರಿಸಿ, ಎಲ್ಲ ಈಗ ಆಲ್ರೆಡಿ ಬಿಗಿ ಇದೆ, ಅದನ್ನು ಗಮನ ಹರಿಸಿ ಕೆಲಸ ಮಾಡ್ತೀವಿ. ಹೊಸದಾಗಿ ಬಂದಿದ್ದೀವಿ, ಅದ್ರ